ಜೈ ಶ್ರೀರಾಮ್. ನಮಸ್ಕಾರ ನಮ್ಮೆಲ್ಲ ದೋಸ್ತರಿಗೆ. ನಿನ್ನೆ ಮಾಡಿರೋ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಮತ್ತೊಂದು ವಿಡಿಯೋ ಮಾಡತ್ತೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಬರೀ ಲಾಗ್ ನೋಡ್ಕೊಂಬರೋಣ. ಇವತ್ತು ಅದ ಸೇಮ್ ಟೈಮ್ 8 ಗಂಟೆಗೆ ಎದ್ದು ಹೊರಗೆ ಬಂದು ನೋಡಿದ್ರೆ ಎದುರುಗಡೆ ನಮ್ಮ ಗೋಮಾತ ಪ್ರತ್ಯಕ್ಷ ಆಗ್ಬಿಟ್ಲು. ನಮ್ಮ ಗೋಮಾತೆಗೆ ಒಂದು ನಮಸ್ಕಾರ ಮಾಡ್ಕೊಂಡು ಸೀದಾ ವಾಶ್ರೂಮಿಗೆ ಹೋಗಿ ಬ್ರಷ್ ತಗೊಂಡು ನೀಟಾಗಿ ಬ್ರಷ್ ಮಾಡಿದೆ. ಇವತ್ತು ಅಮಾಸೆ ಇರೋದ್ರಿಂದ ಮನೆ ಪಕ್ಕದಲ್ಲಿರೋ ಅಂಗಡಿ ಹೋಗ್ಬಿಟ್ಟು ಶಾಂಪು ತಗೊಂಡು ಬಂದು ನಮ್ಮ ರತನ ತೊಳೆ ಗಣಿ ಅದೇ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ತುಂಬಿಗೆ ತೆಗಿತೀನಿ ಕಣ್ಣೆ. ಜಳಕ ಮಾಡಿಸುತ್ತಾ ಬೆಳ್ಬೆಳ್ಳೆ ಬೆನ್ನ ಮುದ್ದಾಡ್ತಾ ತಿಕ್ತೀನಿ ಕಣ್ಣೆ. ಹೀರು ಉಪ್ಪಿಟ್ಟು ಒಬ್ಬಟ್ಟು ನಿಪ್ಪಟ್ಟು ತಂಬಿಟ್ಟು ಎಲ್ಲಾನ ಮಾಡ್ತೀನಿ ಕಣ್ಣೆ. ಗಾಡಿ ತೊಳೆದು ಮನೆ ಒಳಗೆ ಬಂದು ತಿಂಡಿ ಏನಂತ ಕೇಳಿದ್ರೆ ಮನ್ಯಾಗ 2 ನಿಮಿಷ ಕುತ್ಕೊಂಡು ರೆಡಿ ಆಕತಿ ಅಂದ್ರೆ ರೆಡಿ ಆಗಬಿಟ್ಟು ಅಲ್ಲೇ ಕುತ್ಕೊಂಡು ಕಾಯಕತ್ತೆ. ಕಡೆಗೂ ದ್ವಾಸೆ ತಟ್ಟಿಗೆ ಬಿತ್ತು, ಚಟ್ನಿ ಪಲ್ಯ ಜೊತೆಗೆ ಹೊಟ್ಟೆಗೂ ಬಿತ್ತು. ತಿಂಡಿ ತಿನ್ಕೊಂಡು ಹೊರ ಬಂದು ನೋಡಿದ್ರೆ ಇವತ್ತು ನಮ್ಮ ಹುಡುಗರು ಯಾರು ಕಾಣಿಸ್ತಿಲ್ಲ. ಯಾಕಂತ ಹಿಂದಿನ ವಿಡಿಯೋದಾಗ ಹೇಳಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದಿಬ್ರು ಹುಡುಗರು ಸಿಕ್ಕರು. ನಾವು ವಿಡಿಯೋ ಮಾಡೋದು ನೋಡಿ ಏನಂತ ಕೇಳ್ರಿ. ನಿಗ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗಿ ಹುಚ್ಚೋಗಿ ಮಲ್ಕ. ಅದಾದ್ಮೇಲೆ ಹುಡುಗರೆಲ್ಲ ಸೇರಿದ್ರೆ ಇಲ್ಲೊಬ್ಬನ ಸಣ್ಣನಿದ್ದಾಗ ದೊಡ್ಡ ಮೀಸ್ ಬರಲಿ ಅಂತ ಮೀಸ್ ಸೇರ್ಕೊಂಡಂತ. ಅದಕ್ಕೆ ಅವ್ರ ಅಪ್ಪನ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳತ್ತಾನ. ಹಂಗ ಹುಡುಗರೆಲ್ಲ 10 ನಿಮಿಷ ಮಾತಾಡ್ಕೊಂಡು ಕೂತ್ವಿ. ಅದ್ರಾಗ ಒಬ್ಬ ಅವ್ನ ಬೈಕ್ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಪೆಟ್ರೋಲ್ ತರ ಕೇಳಿದ್ದ. ಅಲ್ಲಿಂದ ಮಾತು ಮುಗಿಸ್ಕೊಂಡು ಮನೆಗೆ ಬಂದ್ರೆ ನಮ್ಮ ರೇಷನ್ ಕೊಡಕತ್ತಾರ, ರೇಷನ್ ತಗೊಂಬ ಅಂತ. ಸರಿ ಅಂತ ನಮ್ಮ ರಥಕ್ಕೆ ಏನ ಎತ್ಕೊಂಡು ರತನ ಹತ್ಕೊಂಡು ಸೀದಾ ರೇಷನ್ ತರಕ್ಕೆ ಹೋದೆ. ಇವತ್ತು ನನ್ನ ಪುಣ್ಯಕ್ಕೆ ರೇಷನ್ನಾಗ ಭಾಳ ಜನ ಇದ್ದಿಲ್ಲ. ದೌಡ 5 ನಿಮಿಷ ತಗೊಂಡು ಬಂದ್ಬಿಟ್ಟೆ. ಬೈಕ್ ನಿಲ್ಲಿಸಿ ಮನೆ ಒಳಗೆ ಬಂದು ನೋಡಿದ್ರೆ ನಮ್ಮ ಸಸಿ ಹೆಲ್ಮೆಟ್ ಕಡೆಗೆ ಬರತ್ತಲ್ಲ ಅಂತ ಅಳಗತ್ತಾಳ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಸರಿ ಆಯ್ತು, ಸ್ನಾನ ಮಾಡ್ಕೊಂಬರ್ನ ಅಂತ ಹೋಗಿ ಸ್ನಾನ ಮಾಡ್ಕೊಂಬಂದು ಕನ್ನಡಿ ಹಳ್ಳೆ ಕೂದಲೆಲ್ಲ ಹೇರ್ ಸ್ಟೈಲ್ ಎಲ್ಲ ಸಕತ್ತ ಕುಂದ್ರಿಸ್ಕೊಂಡು ಹೇರ್ ಸ್ಟೈಲ್ ಹೆಂಗೈತಿ ಅಂತ ಕೇಳಿದ್ರೆ ನಮ್ಮ ಅಕ್ಕ ಏನೋ ವಿಡಿಯೋ ಮಾಡಕತ್ತೀನಿ ಅಂತ ಸೂಪರ್ ಅಂತ ಅಂದ್ಬಿಟ್ಲು. ಆದ್ರೆ ನಮ್ಮ ಅಣ್ಣನ ಮಗಳು ಪ್ರಣೀತಿ ಏನಲ್ಲ ನೋಡ್ರಿ. ಕಿರೇಳ ಹೆಂಗೈತಿ? ಸರಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಗೆ ಬಂದ್ರೆ ನಮ್ಮವ್ವ ನಮ್ಮ ರತನ ಪೂಜೆ ಮಾಡತ್ತ. ಪೂಜೆ ಮುಗಿಸ್ಕೊಂಡು ನಮ್ಮ ರತನ ಐತಿಕೊಂಡು ಹನುಮಪ್ಪನ ಗುಡಿ ಕಡೆಗೆ ಹೋದ್ರೆ ಅಲ್ಲಿ ಗ್ಯಾರೇಜ್ ಬಸಣ್ಣ ಕರೆದ. ಯಾಕಂದ್ರೆ ಅವ್ನಿಗೆ ಹಳೆ ರೊಕ್ಕ ಕೊಡೋಕಾಗಿತ್ತು. ಎಂತ ರೊಕ್ಕ? ಇವತ್ತು ಅಮಾಸೆ ಅಲ್ಲ. ಅಳಕ್ಕಾಗ್ದೆ ಮರಿಯಕ್ಕಾಗ್ದೆ ಅವನಿಗೇನೋ ಒಂದು ಹೇಳಿ ಸಮಾಧಾನ ಮಾಡಿ ಗುಡಿ ಒಳಗೆ ಬಂದು ಹನುಮಪ್ಪನ ದರ್ಶನ ಮಾಡ್ಕೊಂಡೆ. ಅವತರಿಸಿದೆಯ ಹನುಮ ಧರ್ಮವ ಉಳಿಸಲೆಂದು. ದರ್ಶನ ಮಾಡಿದಾದ್ಮ್ಯಾಗ ಅಲ್ಲಿ ಕುಟ್ರ ಪ್ರಸಾದ ಅಂತ ತಿನ್ಕೊಂಡು ಬರ್ಬೇಕಾದ್ರೆ ರಾಮ ಸೀತಿನ ಒಂದ್ ಮಾಡಿರ್ತಾರ, ನನ್ನ ಹುಡುಗಿನ ಒಂದ್ ಮಾಡೋ ಅಂತ ಬೇಡ್ಕೊಂತ ಬಂದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆದ್ರೆ ಒಂದ್ ವಿಷಯ ಏನಪ್ಪಾ ಅಂದ್ರೆ ಪ್ರಭು ಶ್ರೀರಾಮರ ಸೀತೆಯನ್ನು ಎಷ್ಟು ಇಷ್ಟಪಡ್ತಿದ್ರು, ಸೀತೆಯು ಪ್ರಭು ಶ್ರೀರಾಮನ್ನ ಅಷ್ಟ ಇಷ್ಟಪಡ್ತಿದ್ರು. ಆದ್ರೆ ನಂದು ಹಿಂಗಾಗೈತಪ್ಪ ಅಂದ್ರೆ ಇಲ್ಲಿ ನಾನು ಅಷ್ಟೇ ಇಷ್ಟಪಡತ್ತೀನಿ. ಆದ್ರೆ ನಮ್ಮ ಹುಡುಗಿಗೆ ನಾನು ಅಂದ್ರೆ ಒಂಚೂರು ಇಷ್ಟ ಇಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ಹೊರಗಿನ ವ್ಯಕ್ತಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೀನಿ ಅಂದ್ರೆ ಅವಳನ್ನೇ. ಅದಾದ್ಮೇಲೆ ಹೊಲಕ್ಕೆ ಹೋಗೋಣ ಅಂತ ಹೊಂಟಿದ್ದೆ. ದಾರ್ಯಾಗ ಇವ್ರು ಸಿಕ್ಕರು. ನಾವು ವಿಡಿಯೋ ಮಾಡೋದು ನೋಡಿ ಏನಂದ್ರ ಅಂತ ನೀವು ನೋಡ್ರಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರ? ಅವ್ರನ್ನ ಮಾತಾಡ್ಸ್ಕೊಂಡ ಅಲ್ಲೇ ನಮ್ಮ ತಮ್ಮನ್ ಕರ್ಕೊಂಡು ಹೊಲಕ್ಕೆ ಹೋಗೋಣ ಅಂತ ಹೊಂಟೆ. ದಾರಿ ಮಧ್ಯಾಹ್ನ ಮಳೆ ಹಾಕ್ಯಂಡ್ ಇರ್ಬೇಕತ್ತ. ಹಂಗ ಹಿಂಗು ಹೊಲ ನೋಡ್ಕೊಂಡು ವಾಪಸ್ ಬಂದ್ರೆ ಇಲ್ಲೊಬ್ಬ ಡ್ರೈವಿಂಗ್ ಲವರ್ ತಿಂಗಳು ಗಾಡಿ ತೊಳೆದ್ರು. ಗಾಡಿ ಅಷ್ಟ ತೊಳಿ ಅಂದ್ರೆ ಓಣಿಗಿರೋ ರೋಡ್ನೆಲ್ಲ ತೊಳೆದಿರ್ತಾನೆ. ಹಂಗ ಹುಡುಗರು ಫೋನ್ ಮಾಡಿದ್ರಂತ ಕ್ರಿಕೆಟ್ ಆಡಕ್ ಹೋದೆ. ಗಲ್ಲಿ ಕ್ರಿಕೆಟ್ ಅಂದ್ರೆ ನಿಮ್ಗೆ ಗೊತ್ತಿರ್ತಲ್ಲ. ಆಟ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಕ ತಕೊಂಡು ಚಾ ಕುಡ್ದು ಹೊರಗೆ ಬಂದ್ರ ಗಣಪತಿ ಹಬ್ಬ ಇನ್ನೇನು 2 ದಿವಸ ಐತಿ ಅಂತ ಗಣಪತಿ ಕೊಡ್ಸೋದ್ರ ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ರು. ಇಲ್ಲಿ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಊಟ ಮಾಡಿ ಎಲ್ಲರೂ ಮಕ್ಕಂದ್ರೆ ಇಷ್ಟ ಇವತ್ತಿನ ಲಾಗ್. ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಶ್ರೀರಾಮ್.